ಈ ಚಿಕ್ಕ ರಾಷ್ಟ್ರ ಅದೆಷ್ಟು ಚಿಕ್ಕದು ಅಂದರೆ ಕರ್ನಾಟಕದ ಕಾಲ್ ಭಾಗಕ್ಕೂ ಸಮ ಇಲ್ಲ. ಇದರ ಜನಸಂಖ್ಯೆಗಿಂತ ನಮ್ಮ ಬೆಂಗಳೂರು ಜನಸಂಖ್ಯೆನೇ ಜಾಸ್ತಿ. ಇದರಲ್ಲಿ ಹೇಳ್ಕೊಳ್ಳೋಕೆ ಅಂತಾನು ಯಾವುದೇ ನೈಸರ್ಗಿಕ ಸಂಪತ್ತಿಲ್ಲ. ಅದ್ರ ಮೇಲೆ ಬೇರೆ ಅಕ್ಕಪಕ್ಕದ ಎಲ್ಲ ರಾಷ್ಟ್ರಗಳ ಜೊತೆ ಯಾವಾಗಲೂ ಕಿರಿಕ್ ಆಗ್ತಾನೆ ಇರುತ್ತೆ. ಅಂಥದ್ರಲ್ಲಿ ಈ ದೇಶ ಮಿಡಲ್ ಈಸ್ಟಲ್ಲೇ ಮೋಸ್ಟ್ ಪವರ್ಫುಲ್ ರಾಷ್ಟ್ರ ಹೇಗಾಯಿತು ಗೊತ್ತಾ? ಫಸ್ಟ್ ಒನ್, ಬಲಿಷ್ಠ ಸೇನೆ. ಇಸ್ರೇಲ್ನ ಪ್ರತಿಯೊಬ್ಬರೂ ಸಹ 18 ವರ್ಷ ಆದಮೇಲೆ ಮಿನಿಮಮ್ 2 to 3 ಇಯರ್ಸ್ ಸೇನೆಯಲ್ಲಿ ಸೇವೆ ಸಲ್ಲಿಸಲೇಬೇಕು. ಅದರಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಯಾವುದೇ ಭೇದ ಭಾವ ಇಲ್ಲ. ಹೆಣ್ಮಕ್ಳಿಗೂ ಸಹ ಸೇವೆಯಲ್ಲಿ ಉನ್ನತ ಸ್ಥಾನದಲ್ಲಿ ಸೇವೆ ಸಲ್ಲಿಸೋ ಈಕ್ವಲ್ ಅವಕಾಶನ ಕೊಟ್ಟಿದ್ದಾರೆ. ಆ್ಯಂಡ್ 1948 ಇಂದ ಇಸ್ರೇಲ್ ತುಂಬ ಯುದ್ಧಗಳನ್ನ ಮಾಡಿರೋದ್ರಿಂದ ಅವ್ರಿಗೆ ರಿಯಲ್ ಕಾಂಬ್ಯಾಟ್ ಅಥವಾ ಪ್ರಾಕ್ಟಿಕಲ್ ಬ್ಯಾಟಲ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದೆ. ಸೆಕೆಂಡ್ ಒನ್, ಅಡ್ವಾನ್ಸ್ ಡಿಫೆನ್ಸ್ ಟೆಕ್ನಾಲಜಿ. ಇಸ್ರೇಲ್ನ ಡಿಫೆನ್ಸ್ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಇದೆ ಅಂದರೆ ಅಮೆರಿಕ ಸಹ ಇಸ್ರೇಲ್ ಜೊತೆ ಟೆಕ್ನಾಲಜಿ ಶೇರಿಂಗ್ಗೆ ಟೈ ಅಪ್ ಮಾಡ್ಕೊಂಡಿದೆ. ಭಾರತ ಆಮದು ಮಾಡ್ಕೊಳ್ಳೋ 30 to 40% ಡಿಫೆನ್ಸ್ ವೆಪನ್ಸ್ ಇಸ್ರೇಲ್ ಇಂದಾನೇ ಬರುತ್ತೆ. AI ಬೇಸ್ಡ್ ವೆಪನ್ಸ್, ಡ್ರೋನ್ಸ್, ಅಟಾನಮಸ್ ಟ್ಯಾಂಕ್ಸ್ ಇನ್ನು ಮುಂತಾದ ಟೆಕ್ನಾಲಜಿಲಿ ಇಸ್ರೇಲ್ ಮುಂದಿದೆ. ಥರ್ಡ್ ಒನ್, ಅಡ್ವಾನ್ಸ್ ಸೈನ್ಸ್. ಇಸ್ರೇಲ್ನ ಲಿಟರಸಿ ರೇಟ್ 99% ಇದೆ. ಅದರಲ್ಲೂ ಪ್ರತಿ 1000 ಜನಸಂಖ್ಯೆಗೆ ಮಿನಿಮಮ್ 135 ವಿಜ್ಞಾನಿಗಳು ಸಿಗ್ತಾರೆ. ಇದು ಪ್ರಪಂಚದಲ್ಲೇ ಜಾಸ್ತಿ. ಆ್ಯಂಡ್ 1948 ರಿಂದ ಇಸ್ರೇಲ್ಗೆ ಸೈನ್ಸಲ್ಲೇ 6 ನೋಬೆಲ್ ಅವಾರ್ಡ್ ಸಿಕ್ಕಿದೆ. ಭಾರತಕ್ಕೆ ಎಷ್ಟು ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಂಬರ್ 4, ಅಡ್ವಾನ್ಸ್ ಟೆಕ್ನಾಲಜಿ. ಇವರು ತಯಾರಿಸಿರೋ ಐರನ್ ಡೋಮ್ ಟೆಕ್ನಾಲಜಿ ಯಾವುದೇ ಕ್ಷಿಪಣಿ ದಾಳಿನ ಗಾಳಿಲೇ ಸುಟ್ಟಿ ಭಸ್ಮ ಮಾಡುತ್ತೆ. ನಂಬರ್ 5, ಮೋಸ್ಟ್ ಅಡ್ವಾನ್ಸ್ ಸೀಕ್ರೆಟ್ ಏಜೆನ್ಸಿ. ಇಸ್ರೇಲ್ನ ಸೀಕ್ರೆಟ್ ಏಜೆನ್ಸಿಯಾದ ಮೊಸಾದ್ನ CIA ಆ್ಯಂಡ್ MI6 ಗಿಂತಲೂ ಮೋಸ್ಟ್ ಸೀಕ್ರೆಟಿವ್ ಆ್ಯಂಡ್ ಸೈಲೆಂಟ್ ಏಜೆನ್ಸಿ ಅಂತ ಪರಿಗಣಿಸ್ತಾರೆ. ಪ್ರಪಂಚದ ಮೋಸ್ಟ್ ಅಡ್ವಾನ್ಸ್ ಸೀಕ್ರೆಟ್ ಏಜೆನ್ಸಿಗಳಲ್ಲಿ ಮೊಸಾದ್ ಕೂಡ ಒಂದು. ಆ್ಯಂಡ್ ಈ ಮೊಸಾದ್ ಏಜೆಂಟ್ಸ್ ತುಂಬಾ ಭಾಷೆಗಳನ್ನ ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ. ಟೂರಿಸ್ಟ್, ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಪತ್ರಕರ್ತರ ತರ ವೇಷ ಹಾಕೊಂಡು ತನ್ನ ಮಿಷನ್ ಅಲ್ಲಿ ತೊಡಗಿಸಿಕೊಂಡಿರ್ತಾರೆ. ಹಿಬ್ರು ಭಾಷೆಯಲ್ಲಿ ಮೊಸಾದ್ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಇಂಟೆಲಿಜೆನ್ಸ್ ಆ್ಯಂಡ್ ಸ್ಪೆಷಲ್ ಆಪರೇಷನ್ಸ್ ಅಂತ ಅರ್ಥ. ನಂಬರ್ 6, ರೀಯೂಸಬಲ್ ಟೆಕ್ನಾಲಜಿ. ಇವರ ಸುತ್ತಮುತ್ತ ಸಮುದ್ರನೇ ಇರೋದ್ರಿಂದ ಅಲ್ಲಿ ಕುಡಿಯೋ ನೀರಿನ ಅಭಾವ ತುಂಬಾ ಇದೆ. ಹಾಗಾಗಿ ಇವರು ಗಾಳಿಯಿಂದ ನೀರಿನ ತಯಾರಿಸಿರೋ ಟೆಕ್ನಾಲಜಿ ಕಂಡಿಡ್ತಾರೆ. 90% ನೀರನ್ನ ಮರುಬಳಕೆ ಮಾಡ್ತಾರೆ. ಇದು ಜಗತ್ತಲ್ಲೇ ಹೆಚ್ಚು. ನಂಬರ್ 7, ಸ್ಟಾರ್ಟ್ಅಪ್ ನೇಷನ್. 1948ರಲ್ಲಿ ಜನ್ಮ ತಾಳಿದ ಇಸ್ರೇಲ್ ಪ್ರಪಂಚದಲ್ಲೇ ಜನಸಂಖ್ಯೆ ಆಧಾರದ ಮೇಲೆ ಅತಿ ಹೆಚ್ಚು ಸ್ಟಾರ್ಟ್ಅಪ್ ಹೊಂದಿರುವ ದೇಶ ಆಗಿ ಹೊರಹೊಮ್ಮಿದೆ. ಈ ಪುಟ್ಟ ರಾಷ್ಟ್ರದಲ್ಲಿ 350ಕ್ಕಿಂತ ಹೆಚ್ಚು ಮಲ್ಟಿನ್ಯಾಷನಲ್ ಕಂಪನೀಸ್ಗಳಿವೆ. ನಾವು ನೀವೆಲ್ಲ ಯೂಸ್ ಮಾಡ್ತಿರೋ USB ಟೆಕ್ನಾಲಜಿ ಕೂಡ ಇಸ್ರೇಲ್ನ ಕೊಡುಗೆನೇ. ನಂಬರ್ 8, ಸ್ಮಾರ್ಟ್ ಪೊಲಿಟಿಕ್ಸ್. ಪ್ಯಾಲೆಸ್ತೈನ್ ಜೊತೆ ಯಾವಾಗಲೂ ಸಂಘರ್ಷದಲ್ಲಿ ಇರ್ತಿದ್ದ ಈ ದೇಶನ ಅರಬ್ ರಾಷ್ಟ್ರಗಳು ಒಂದು ರಾಷ್ಟ್ರ ಅಂತಾನೆ ಒಪ್ಕೊಂಡಿರಲಿಲ್ಲ. ಅಂಥವರ ಜೊತೆ 2020ರಲ್ಲಿ ಅಬ್ರಾಹಂ ಶಾಂತಿ ಒಪ್ಪಂದ ಅಂತ ಮಾಡಿಕೊಂಡು ಇಸ್ರೇಲ್ಗೆ ಒಂದು ರಾಷ್ಟ್ರದ ಸ್ಥಾನಮಾನ ಸಿಗೋ ಹಾಗೆ ಮಾಡ್ಕೊತಾರೆ. ಇದೇ ಥರ ಹಲವು ವಿಶೇಷ ವಿಷಯಗಳನ್ನ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.